ಹರಿ ಓಂ. ಯತ್ಪದಂ ವೇದ ಸಂವೇದ್ಯಂ ಕಟಾಕ್ಷೇಣಾಪಿ ವೀಕ್ಷಿತುಂ ನ ಕ್ಷಮಂತೆ ವಿಮತಯಸ್ತಮುಪಾಸೇ ಶ್ರಿಯಃ ಪತಿಂ. ಮಯಿ ಸ್ಥಿತೋ ಮದಂಗೇಷು ಸ್ವತಂತ್ರೋ ವ್ಯಾಪ್ತವಾನ್ ಹರಿಃ ಸ ವಿಷ್ಣುಶ್ಚಾಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾ ಸ್ಯುಃ ಮನೋವಾಕ್ಕಾಯವೃತ್ತಯಃ. ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದಚಿಂತಾಮಣಿಮುಪಾಸ್ಮಹೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ, ಏನು ಬ್ರಾಹ್ಮಣನ ಮುಖ್ಯವಾದಂತಹ ಕರ್ತವ್ಯ ಕರ್ಮಗಳು ಅಂದರೆ ಸ್ವಕರ್ಮ ವಿಪ್ರಸ್ಯ ಜಪೋಪದೇಶವು. ದೇವರ ಮುಖದಿಂದ ಹುಟ್ಟಿದವ ಬ್ರಾಹ್ಮಣ. ಮುಖದಿಂದ ಹುಟ್ಟಿದ ಬ್ರಾಹ್ಮಣ ಮುಖದಿಂದ ಮಾಡಬೇಕಾದ ಕಾರ್ಯವನ್ನು ಮಾಡಬೇಕು ಅಂತಾರೆ. ಬಾಹುವಿನಿಂದ ಜನಿಸಿದ ಕ್ಷತ್ರಿಯ ಬಾಹುಬಲದಿಂದ ದೇಶದ ರಕ್ಷಣೆಯನ್ನು ಮಾಡಬೇಕು ಅಂತ. ಮುಖದಿಂದ ಹುಟ್ಟಿದಂತಹ ಬ್ರಾಹ್ಮಣ ಮುಖದಿಂದ ಮಾಡಬೇಕಾದ ಜಪ ಹಾಗೂ ಉಪದೇಶಗಳನ್ನು ಮಾಡಿ. ಕುರ್ಯಾದನ್ಯನ್ ನವಾ ಕುರ್ಯಾನ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ ಅಂತ. ಇನ್ನೇನು ಸತ್ಕರ್ಮಗಳನ್ನು ಮಾಡಲಿಕ್ಕಾದರೂ ಸರಿ ಆಗದಿದ್ದರೂ ಸರಿ ಸೂರ್ಯಾಂತರ್ಗತ ನಾರಾಯಣನ ಪ್ರೀತಿಗಾಗಿ ಗಾಯತ್ರಿಯ ಜಪವನ್ನು ಚೆನ್ನಾಗಿ ಭಕ್ತಿಯಿಂದ ಮಾಡಿದರೆ ಅವನು ಬ್ರಾಹ್ಮಣ ಅಂತ ಅನಿಸಿಕೊಳ್ಳಲು ಅರ್ಹನಾಗ್ತಾನೆ ಅಂತಾರೆ ಶ್ರೀಮದ್ ಆಚಾರ್ಯರು ಋಗ್ಭಾಷ್ಯದಲ್ಲಿ. ಹೀಗಾಗಿ ಗಾಯತ್ರಿಯ ಜಪ ಇದು ಬಹಳ ಮುಖ್ಯವಾದದ್ದು. ಜೊತೆಗೆ ಇನ್ನನೇಕ ವಿಷ್ಣುವಿನ ಮಂತ್ರಗಳನ್ನು ವಿಷ್ಣು ಭಕ್ತರಾದ ರಮಾಬ್ರಹ್ಮಾದಿ ದೇವತೆಗಳ ಮಂತ್ರಗಳನ್ನು ಶ್ರೀಮದಾಚಾರ್ಯರು ಉಪದೇಶ ಮಾಡಿದ್ದಾರೆ. ಅವುಗಳನ್ನು ಗುರುಗಳಿಂದ ಉಪದೇಶ ಪಡೆದು ಶುದ್ಧರಾಗಿ ಜಪವನ್ನು ಮಾಡಬೇಕು. ಜಾಪಂ ಜಾಪಮಮೋಘ ಮಂತ್ರ ನಿವಹಂ ಸಂಪ್ರಾಪ್ತ ಸಿದ್ಧ್ಯಷ್ಟಕಃ. ಮಂತ್ರಗಳ ಜಪವನ್ನು ಮಾಡಿದರೆ ಎಲ್ಲ ವಿಧವಾದಂತಹ ಸಿದ್ಧಿಯನ್ನು ಪಡೆಯಬಹುದು. ಇವತ್ತು ನಾವೆಲ್ಲ ಬೆನ್ನು ಹತ್ತಿದ್ದು ಯಂತ್ರಗಳಿಗೆ. ಯಂತ್ರಗಳಿಂದಲೇ ನಮ್ಮ ಜೀವನದ ಗುರಿಯನ್ನು ಸಾಧಿಸಬಹುದು ಅಂತ ನಾನಾ ತರಹದ ಯಂತ್ರಗಳು, ಗಣಕಯಂತ್ರ ಆಗಿರಬಹುದು, ಕಂಪ್ಯೂಟರ್ ಆಗಿರಬಹುದು, ಇನ್ನನೇಕ ಬೇರೆ ಬೇರೆ ಯಂತ್ರಗಳಿರಬಹುದು. ಆ ಯಂತ್ರಗಳು ಅವುಗಳ ಮೂಲಕವಾಗಿ ನಾವು ಉದ್ಯೋಗಗಳನ್ನು ಮಾಡಿ ಹಣ ಗಳಿಸಿ ನಮ್ಮ ಜೀವನವನ್ನು ನಡೆಸಬಹುದು ಅಂತ ಭರವಸೆಯನ್ನು ಇಟ್ಟುಕೊಂಡಿದ್ದೇವೆ. ಆದರೆ ಅದು ನಿಜವಾದ ಭರವಸೆಯಲ್ಲ. ಅದರಿಂದ ನಮ್ಮ ಉದ್ದೇಶ ಈಡೇರೋದಿಲ್ಲ. ನಮಗೆ ಬೇಕಾದ ಸುಖ ಅದರಿಂದ ಸಿಗುವುದಿಲ್ಲ. ಮಂತ್ರದಿಂದಲೇ ನಮಗೆ ಸಿಗೋದು ಸುಖ. ಯನ್ಮಂತ್ರಸ್ತ್ರಾತಿ ಮಾನತಃ ಅಂತಾರೆ ಶ್ರೀಮದ್ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ. ಮಾನತಃ ತ್ರಾತಿ, ಜ್ಞಾನಪೂರ್ವಕವಾಗಿ ಆ ಮಂತ್ರದ ಜಪ ಮಾಡಿದರೆ ನಮ್ಮ ರಕ್ಷಣೆಯನ್ನು ಮಾಡುತ್ತದೆ. ಆದ್ದರಿಂದಲೇ ಅದಕ್ಕೆ ಮಂತ್ರ ಅಂತ ಹೇಳೋದು. ಅಂತಹ ಮಂತ್ರಗಳ ಜಪವನ್ನು ಮಾಡಿ ನಾವು ಸಿದ್ಧಿಯನ್ನು ಪಡೆದುಕೊಳ್ಳಬೇಕು. ಇದರ ಬಗ್ಗೆ ನಿಜವಾಗಿ ಹೇಳಬೇಕು ಅಂದರೆ ಭಗವದ್ಗೀತೆಯ ತತ್ವ, ಉಪನಿಷತ್ತಿನ ತತ್ವ, ಸಕಾಮ ಕರ್ಮಗಳನ್ನು ಮಾಡಬಾರದು ಅಂತ ಶ್ರೀಕೃಷ್ಣ ಪರಮಾತ್ಮ ಅತ್ಯಂತ ದೃಢವಾಗಿ ಭಗವದ್ಗೀತೆಯಲ್ಲಿ ಪ್ರತಿಪಾದನೆ ಮಾಡಿದ್ದಾನೆ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಅಂತ. ನಿಸ್ಸಂಗನಾಗಿ ಕರ್ಮಗಳನ್ನು ಮಾಡಬೇಕು. ಮತ್ಕರ್ಮ ಕೃನ್ ಮತ್ಪರಮೋ ಮದ್ಭಕ್ತಃ ಸಂಗವರ್ಜಿತಃ. ಫಲಾಪೇಕ್ಷೆಯನ್ನು ಮಾಡಬಾರದು ಅಂತ ಮೇಲಿಂದ ಮೇಲೆ ಭಗವದ್ಗೀತೆಯಲ್ಲಿ ಹೇಳಿದ್ದುಂಟು. ನಿಯತಂ ಸಂಗರಹಿತಂ
ಅರಾಗದ್ವೇಷತಃ ಕೃತಂ ಅಫಲಪ್ರೇಪ್ಸುನಾ ಕರ್ಮ ಯತ್ತತ್ ಸಾತ್ವಿಕ ಮುಚ್ಯತೆ. ಸಂಘ ಅಂದರೆ ಫಲಾಸಕ್ತಿ. ಫಲದ ಆಸಕ್ತಿ ಇಲ್ಲದಂತೆ ನಿಷ್ಕಾಮವಾಗಿ ಕರ್ಮಗಳನ್ನು ಮಾಡಬೇಕು. ಅದೇ ನಿಜವಾದಂತಹ ಕರ್ಮಯೋಗ. ನಿಷ್ಕಾಮವಾಗಿ ಕರ್ಮಗಳನ್ನು ಮಾಡಬೇಕು, ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು, ಭಗವದ್ ಅರ್ಪಣ ಬುದ್ಧಿಯಿಂದ ಮಾಡಬೇಕು, ಯಾವ ಫಲದ ಅಪೇಕ್ಷೆಯನ್ನು ಮಾಡಬಾರದು. ಇದು ನಿಜವಾದಂತಹ ಕರ್ಮಯೋಗ ಅಂತ. ಅಲ್ಲಿ ಪ್ರೇಮದ ಸಂಬಂಧ ಬರುತ್ತೆ. ಫಲಾಪೇಕ್ಷೆಯಿಂದ ಕರ್ಮ ಮಾಡಿದಾಗ ವ್ಯಾಪಾರದ ಸಂಬಂಧ ಬರ್ತದೆ. ಪ್ರಹ್ಲಾದರಾಜರು ಈ ಮಾತನ್ನು ಭಾಗವತದ ಸಪ್ತಮ ಸ್ಕಂಧದಲ್ಲಿ ತಿಳಿಸ್ತಾರೆ. ಯಸ್ಸ ಆಶಿಷ ಆಶಾಸ್ತೆ ನ ಸ ಭೃತ್ಯ ಸ ವೈ ವಣಿಕ